ಬಾಲಯ್ಯ ಅಂದ್ರೇನೆ ಒಂದ್ ರೀತಿ ಕ್ರೇಜ್ ಇದೆ. ವಯಸ್ಸು 65 ಆದ್ರೂ ಆಕ್ಟಿಂಗ್ ಅಲ್ಲಿ 1 ಪಾಯಿಂಟ್ ಕೂಡ ಕಡಿಮೆ ಆಗಿಲ್ಲ. ಸ್ಯಾಂಡಲ್ವುಡ್ ನಲ್ಲಿ ಶಿವಣ್ಣ ಹೇಗೋ ಟಾಲಿವುಡ್ ನಲ್ಲಿ ಬಾಲಯ್ಯ ಅವರು ಸೇಮ್ ಟು ಸೇಮ್ ದೊಡ್ಡ ಮಟ್ಟದಲ್ಲಿ ಬಾಕ್ಸ್ ಆಫೀಸ್ ನ ಶೇಕ್ ಕೂಡ ಮಾಡ್ತಾ ಇದೆ. ಪಾಸಿಟಿವ್ ಅಂಡ್ ನೆಗೆಟಿವ್ ಎರಡೂ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಆದ್ರೂ ಸಹ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಮಾತ್ರ ಚೂರು ಕೂಡ ಕಮ್ಮಿ ಆಗಿಲ್ಲ, ಫುಲ್ ಜೋರಾಗೆ ಇದೆ. ಅಖಂಡ 2 ಸಿನಿಮಾ ಬಾಕ್ಸ್ ಆಫೀಸ್ ನ ಶೇಕ್ ಮಾಡುತ್ತಾ ಅಂತ ಮಾತ್ರ ಇದೀಗ ಕಾದ್ ನೋಡ್ಬೇಕಾಗಿದೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಬಾಲಯ್ಯ ಅಂದ್ರೇನೆ ಒಂದ್ ರೀತಿ ಕ್ರೇಜ್ ಇದೆ. ವಯಸ್ಸು 65 ಆದ್ರೂ ಆಕ್ಟಿಂಗ್ ಅಲ್ಲಿ 1 ಪಾಯಿಂಟ್ ಕೂಡ ಕಡಿಮೆ ಆಗಿಲ್ಲ. ಅದೇ ಎನರ್ಜಿ, ಅದೇ ಸ್ಟೈಲ್ ಅಲ್ಲಿ ಡಿಫ್ರೆಂಟ್ ಲುಕ್ ನಲ್ಲಿ ಯಂಗ್ ಸ್ಟಾರ್ಸ್ ಕೂಡ ಇಷ್ಟಪಡುವಂತಹ ಆಕ್ಟಿಂಗ್ ಮಾಡ್ತಾರೆ. ಅದ್ರಲ್ಲೂ ಪಂಚಿಂಗ್ ಡೈಲಾಗ್ಸ್ ನಿಂದ ಎಲ್ಲಾರ ಮನ್ಸನ್ನ ಕದ್ದಿದ್ದಾರೆ. ಬಾಲಯ್ಯ ಎನರ್ಜಿ ನೋಡ್ತಾ ಇದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಕರುನಾಡ ಚಕ್ರವರ್ತಿ ಶಿವಣ್ಣನೇ ನೆನಪಿಗೆ ಬರ್ತಾರೆ. ಯಾಕಂದ್ರೆ ಸ್ಯಾಂಡಲ್ವುಡ್ ನಲ್ಲಿ ಶಿವಣ್ಣ ಹೇಗೋ ಟಾಲಿವುಡ್ ನಲ್ಲಿ ಬಾಲಯ್ಯ ಅವರು ಸೇಮ್ ಟು ಸೇಮ್. ಇನ್ನು ಬಾಲಯ್ಯ ನಟನೆಯ ಅಖಂಡ 2 ಸಿನಿಮಾ ವಿಶ್ವದಾದ್ಯಂತ 12ನೇ ತಾರೀಕು ರಿಲೀಸ್ ಆಗಿದೆ. ದೊಡ್ಡ ಮಟ್ಟದಲ್ಲಿ ಬಾಕ್ಸ್ ಆಫೀಸ್ ನ ಶೇಕ್ ಕೂಡ ಮಾಡ್ತಾ ಇದೆ. ಇನ್ನು ಗುರುವಾರ ರಾತ್ರಿ ಚಿತ್ರದ ಪ್ರೀಮಿಯರ್ ಶೋಗಳು ಸಹ ನಡೆದಿತ್ತು. ಬಳಿಕ ಮೊದಲ ದಿನದ ಬುಕ್ಕಿಂಗ್ ಆಗಿ ಅಭಿಮಾನಿಗಳು ಸಹ ಮುಗಿಬಿದ್ದು ಬುಕ್ ಮಾಡಿ ಇದೀಗ ಸಿನಿಮಾವನ್ನ ನೋಡಿದ್ದಾರೆ. ಆದ್ರೆ ಇದೀಗ ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ಸಿಗ್ತಾ ಇದೆ. ಅಂದ್ರೆ ಪಾಸಿಟಿವ್ ಅಂಡ್ ನೆಗೆಟಿವ್ ಎರಡೂ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಆದ್ರೂ ಸಹ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಮಾತ್ರ ಚೂರು ಕೂಡ ಕಮ್ಮಿ ಆಗಿಲ್ಲ, ಫುಲ್ ಜೋರಾಗೆ ಇದೆ. ಇನ್ನು ಭದ್ರಾ ಆಗಿರ್ಬೋದು, ಸರಾಯ್ ನೋಡು, ಜಯ ಜಾನಕಿ ನಾಯಕ, ವಿನಯ ವಿದಯ ರಾಮ, ಅಖಂಡ 1, ಸ್ಕಂದ ಸಿನಿಮಾ ನಿರ್ದೇಶಕರಾದಂತಹ ಶ್ರೀನು ನಿರ್ದೇಶನದ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಅಖಂಡ 2 ಬಹಳ ನಿರೀಕ್ಷೆಯನ್ನ ಹುಟ್ಟಾಕಿತ್ತು. ಅದನ್ನೆಲ್ಲ ಪಕ್ಕಕ್ಕಿಟ್ರೆ ಪ್ರೀಮಿಯರ್ ಶೋ ಹಾಗೂ ಮೊದಲ ದಿನದ ಸಿನಿಮಾ ಎಷ್ಟು ಗಳಿಕೆ ಮಾಡಿದೆ ಅನ್ನುವ ಬಗ್ಗೆ ಇದೀಗ ಚರ್ಚೆ ಕೂಡ ಶುರುವಾಗ್ಬಿಟ್ಟಿದೆ. ನಿರ್ಮಾಪಕರು ಕೂಡ ಈಗಾಗಲೇ ಪ್ರೆಸ್ ಮೀಟ್ ಮಾಡಿ ಅವರ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಇದು ಪಕ್ಕ ಬಾಲಯ್ಯ ಸ್ಟೈಲ್ ಸಿನಿಮಾ. ಲಾಜಿಕ್ ಅನ್ನೋದನ್ನ ಪಕ್ಕಕ್ಕಿಟ್ಟು ಕೇವಲ ಬಾಲಯ್ಯನ ಮ್ಯಾಜಿಕ್ ನೋಡ್ಬೇಕು ಅಷ್ಟೇ. ಆದ್ರೆ ಒಂದಷ್ಟು ಎಲಿವೇಶನ್ ಸೀನ್ಸ್ ಮಾತ್ರ ಚೆನ್ನಾಗಿದ್ದು, ಇನ್ನುಳಿದಂತೆ ಅಖಂಡ 2 ಸಿನಿಮಾ ಪ್ರೇಕ್ಷಕರಿಗೆ ಇಷ್ಟ ಆಗೋದಿಲ್ಲ ಎಂಬ ಪ್ರತಿಕ್ರಿಯೆ ಕೂಡ ಕೆಲವರ ಬಾಯಿಂದ ಬಂದಿದೆ. ಅಧಿಕೃತವಾಗಿ ಸಿನಿಮಾ ಕಲೆಕ್ಷನ್ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಸ್ಯಾಕ್ನಿಲ್ ವರದಿಯ ಪ್ರಕಾರ ಗುರುವಾರ ಪ್ರೀಮಿಯರ್ ಶೋಗಳಿಂದ ಅಖಂಡ 2 ಸಿನಿಮಾ 9.6 ಕೋಟಿ ನೆಟ್ ಕಲೆಕ್ಷನ್ ಮಾಡಿದ್ದು, ಮೊದಲ ದಿನವಾದಂತಹ ಶುಕ್ರವಾರ 26.58 ಕೋಟಿ ಸೇರಿ ಒಟ್ಟು 36.18 ಕೋಟಿಯನ್ನ ಚಿತ್ರತಂಡ ಇದೀಗ ಬಾಚಿಕೊಂಡಿದೆ. ಭಾರತದಲ್ಲಿ ನೆಟ್ 36 ಕೋಟಿ ಆದ್ರೆ ವಿಶ್ವದಾದ್ಯಂತ ಕ್ರಾಸ್ ಕಲೆಕ್ಷನ್ 45 ಕೋಟಿ ರೂಪಾಯಿಯನ್ನ ದಾಟಿರಬಹುದು ಎಂಬ ಬಾಕ್ಸ್ ಆಫೀಸ್ ಪಡಿತರು ಇದೀಗ ಲೆಕ್ಕ ಆಗ್ತಾ ಇರುವಂತದ್ದು. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ 5 ಭಾಷೆಗಳಲ್ಲಿ ಸಿನಿಮಾ ಬಿಡುಗಡೆಯಾಗಿದೆ. ಸಂಕ್ರಾಂತಿ ಸಂಭ್ರಮದಲ್ಲಿ ಬಂದಿದಂತಹ ಬಾಲಯ್ಯ ನಟನೆಯ ಡಾಕು ಮಹಾರಾಜ ಸಿನಿಮಾ ಮೊದಲ ದಿನ 25 ಕೋಟಿ ರೂಪಾಯಿ ನೆಟ್ ಕಲೆಕ್ಷನ್ ಮಾಡಿತ್ತು. ಹಾಗಾಗಿ ತಮ್ಮದೇ ಸಿನಿಮಾ ದಾಖಲೆಯನ್ನ ಮುರಿದಿರುವಂತಹ ಬಾಲಕೃಷ್ಣ ಇದೀಗ ಸದ್ದನ್ನ ಮಾಡ್ತಾ ಇದ್ದಾರೆ. ಉತ್ತರ ಭಾರತದಲ್ಲಿ 800 ಸ್ಕ್ರೀನ್ಗಳಲ್ಲಿ ಅಖಂಡ 2 ಸಿನಿಮಾ ಬಿಡುಗಡೆ ಆಗಿದೆ. ಅಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಕೂಡ ಇದೀಗ ಸಿಗ್ತಾ ಇದೆ ಎಂದು ನಿರ್ಮಾಪಕರು ಕೂಡ ಇದೀಗ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ವಿದೇಶಗಳಲ್ಲಿ ಕೂಡ ಚಿತ್ರಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಇದೆ. ಕರ್ನಾಟಕದಲ್ಲಿ ಅಖಂಡ 2 ಸಿನಿಮಾಗೆ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಒಳ್ಳೆಯ ಪೈಪೋಟಿಯನ್ನ ಕೊಡ್ತಾ ಇದೆ. ಯಾಕಂದ್ರೆ ಒಂದು ದಿನ ಮುಂಚಿತವಾಗಿ ಡೆವಿಲ್ ಸಿನಿಮಾ ತೆರೆ ಕಂಡಿದ್ದು, ಒಂದೇ ದಿನದಲ್ಲಿ ಪ್ರೀಮಿಯರ್ ಶೋಗಳು ಇಲ್ಲದೆ 11.75 ಕೋಟಿಯನ್ನ ಗಳಿಸಿದೆ. ಇನ್ನು ಅಖಂಡ 2 ರಿಲೀಸ್ ಆದ ದಿನ ಡೆವಿಲ್ ಸಿನಿಮಾ 3.50 ಕೋಟಿ ಕಲೆಕ್ಷನ್ ಮಾಡಿದೆ. ಇನ್ನು ಅಖಂಡ ಸಿನಿಮಾ ಕರ್ನಾಟಕದಲ್ಲಿ ಮೊದಲ ದಿನ 2.5 ಕೋಟಿ ಕಲೆಕ್ಷನ್ ಮಾಡಿಕೊಂಡಿದೆ. ಹೀಗಾಗಿ ಕರ್ನಾಟಕದಲ್ಲಿ ಡೆವಿಲ್ ಹಾಗೂ ಅಖಂಡ 2 ನಡುವೆ ಯಾವ ಸಿನಿಮಾ ಗೆದ್ದು ಬೀಗುತ್ತೆ ಅನ್ನೋದು ಮಾತ್ರ ಇದೀಗ ಕಾದ್ ನೋಡ್ಬೇಕಾಗಿದೆ. ಇನ್ನು ಉತ್ತರ ಭಾರತದಲ್ಲಿ ರಣವೀರ್ ಸಿಂಗ್ ನಟನೆಯ ದುರಂಧರ್ ಸಿನಿಮಾ ಅಖಂಡ 2 ಆರ್ಭಟಕ್ಕೆ ಬ್ರೇಕ್ ಹಾಕುತ್ತಾ ಎಂದು ಸಹ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ದುರಂಧರ್ ಸಿನಿಮಾ ಈಗಾಗಲೇ 9ನೇ ದಿನವನ್ನ ಅಭೂತಪೂರ್ವ ಪ್ರದರ್ಶನವನ್ನ ಕಾಣ್ತಾ ಇದೆ. ಆದ್ರೆ ಇದರಿಂದ ಅಖಂಡ 2 ಆರ್ಭಟಕ್ಕೆ ಬ್ರೇಕ್ ಬೀಳುತ್ತಾ ಅಂತ ಮಾತ್ರ ಇದೀಗ ಕಾದ್ ನೋಡ್ಬೇಕಾಗಿರುವಂತದ್ದು. ಇನ್ನು 3 ವರ್ಷಗಳ ಹಿಂದೆ ಅಖಂಡ ಸಿನಿಮಾ ಬಂದು ಗೆದ್ದಿತ್ತು. ಉತ್ತರ ಭಾರತದಲ್ಲಿ ಕೂಡ ಸಿನಿಮಾ ಸಾಕಷ್ಟು ಸದ್ದನ್ನ ಮಾಡಿತ್ತು. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಪಾರ್ಟ್ 2 ಪ್ರೇಕ್ಷಕರ ಮುಂದೆ ತೆರೆ ಕಾಣಲಿದೆ. 150ರಿಂದ 200 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಚಿತ್ರವನ್ನ ಕಟ್ಟಿಕೊಟ್ಟಿದ್ದು ಬಾಲಯ್ಯ 40 ಕೋಟಿ ರೂಪಾಯಿ ಸಂಭಾವನೆಯನ್ನ ಸಹ ಪಡ್ಕೊಂಡಿದ್ದಾರೆ.
ಹಾಗಾಗಿ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಕಲೆಕ್ಷನ್ ಮಾಡ್ಲೇಬೇಕಾಗಿರುವಂತದ್ದು. OTT ಟಿವಿ ರೈಟ್ಸ್ ನಿಂದ ಒಳ್ಳೆಯ ಆದಾಯ ಬಂದಿದೆ. ಅದರಿಂದ ವಿತರಕರು ಪ್ರದರ್ಶಕರು ಸೇಫ್ ಆಗ್ಬೇಕು ಅಂದ್ರೆ ಸಿನಿಮಾ ಹೆಚ್ಚು ಕಲೆಕ್ಷನ್ ಮಾಡ್ಲೇಬೇಕು. ಯಾಕಂದ್ರೆ ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ಸಿಗ್ತಾ ಇದೆ, ನೆಗೆಟಿವ್ ಟಾಕ್ ಹೆಚ್ಚಾಗೇ ಇದೆ. ಹಾಗಾಗಿ ವೀಕೆಂಡ್ ಬಳಿಕ ಕತೆ ಏನು ಎನ್ನುವ ಮಾತುಗಳು ಸಹ ಇದೀಗ ಕೇಳಿ ಬರ್ತಾ ಇದೆ. ಅದನ್ನೆಲ್ಲಾ ಮೀರಿ ಅಖಂಡ 2 ಸಿನಿಮಾ ಬಾಕ್ಸ್ ಆಫೀಸ್ ನ ಶೇಕ್ ಮಾಡುತ್ತಾ ಅಂತ ಮಾತ್ರ ಇದೀಗ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.